ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಕೋಪನ? ಅದು ನಿನ್ ಮೇಲ? ಖಂಡಿತ ಇಲ್ಲ ಕಂದ, ನಿಜವಾಗ್ಲೂ ಇಲ್ಲ ಕಂದ. ನೀನ್ ಪ್ರಾಣ. ಈ ಜಗತ್ತಲ್ಲಿ ನಾನು ನಿನ್ನಷ್ಟು ಯಾರನ್ನೂ ಪ್ರೀತಿಸಲ್ಲ. ನೀನೇ ನನ್ನ ಪ್ರಪಂಚ ಕಂದ. ಅಂಥದ್ರಲ್ಲಿ ನಾನು ನಿನ್ನ ಹೇಟ್ ಮಾಡ್ತೀನಾ? ನಿನ್ನ ಹತ್ರ ಅಪ್ಪ ಅಂತ ಕರೆಸ್ಕೊಳ್ಳೋದು ನನ್ನ ಡ್ರೀಮ್ ಆಗಿತ್ತು. ಆ ಡ್ರೀಮ್ ಇವತ್ತು ಫುಲ್ಫಿಲ್ ಆಗ್ತದೆ ಕಂದ. ಸೋ ಹ್ಯಾಪಿ. ನೀನನ್ನ ಹಗ್ ಮಾಡಿದ್ಯಲ್ಲ, ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಈ ಜಗತ್ತೇ ನಂದು ಅನ್ನೋ ಥರ ಆಗ್ತಾ ಇದೆ. ಐ ಲವ್ ಯು. ಐ ಲವ್ ಯು ಸೋ ಮಚ್. ಅಂಬಿಕಾ, ನೋಡ್ತಾ ಇದೆಯಾ ಅಂಬಿಕಾ? ನಮ್ಮ ಮಗಳು ನನ್ನ ಅಪ್ಪ ಅಂತ ಕರೀತಾ ಇದ್ದಾಳೆ. ಹೌದು ಶರತ್, ನಾನು ನೋಡ್ತಿದ್ದೀನಿ. ದೇವ್ರೆ, ಕೊನೆಗೂ ಕಂಡ್ಬಿಟ್ಯಾ? ಥ್ಯಾಂಕ್ಸ್ ದೇವ್ರೆ, ಥ್ಯಾಂಕ್ಸ್. ಸದ್ಯ ಇವರಿಬ್ರು ಒಂದಾದ್ರಲ್ಲ, ಅಷ್ಟೇ ಸಾಕು. ಇವ್ರ ಮೇಲೆ ಯಾವ ಕೆಟ್ಟ ದೃಷ್ಟಿನೂ ಬೀಳ್ದೇ ಇರಲಿ. ದುರ್ಗಾ ಏನಾದ್ರೂ ಈ ಮನೆಯಿಂದ ಆಚೆ ಹೋದ್ರೆ ಏನಾಗತ್ತೆ ಅನ್ನೋದನ್ನು ತೋರಿಸ್ತೀನಿ. ಇಲ್ಲ, ಯಾವುದೇ ಕಾರಣಕ್ಕೂ ಇವರಿಬ್ರಿಗೆ ಏನು ಆಗಕ್ ನಾನ್ ಬಿಡಲ್ಲ. ಹಿತನ ಇವರಿಂದ ಯಾರು ಕಿತ್ಕೊಳ್ಳೋದಕ್ಕೆ ನಾನ್ ಬಿಡಲ್ಲ. ನಂಗೆ ಪಿಂಚ್ ಮಾಡು. ಏನಂದ್ರಿ ಬಾಸು? ನಿಧಾನ. ಗೀತ ಎದ್ಬಿಡ್ತಾಳೆ. ನನಗೆ ಚೂಟು. ಅಲ್ಲ, ಯಾಕೆ ಚೂಟು? ಆಮೇಲೆ ಹೇಳ್ತೀನಿ. ನೋವಾದ್ರೆ ನಗೋರ್ನ ನಾನು ಇದೇ ಮೊದಲನೇ ಸಲ ನೋಡ್ತಿರೋದು. ದುರ್ಗಾ, ಇದು ಕನ್ಸಲ್ಲ, ನಿಜ. ನನ್ನ ಮಗಳು ನನ್ನನ್ನು ತಪ್ಕೊಂಡು ಮಲಗಿರೋದು ನಿಜ. ಯಪ್ಪ, ಇದೆಲ್ಲ ನನಗೆ ಕನಸು ಅಂತ ಅನಿಸ್ತಾ ಇದೆ ದುರ್ಗಾ. ನನ್ನ ಮಗಳು ನನ್ನನ್ನು ಮೊದಲಿನಷ್ಟೇ ಪ್ರೀತಿಸ್ತಾಳೆ, ಮತ್ತೆ ನನ್ನ ಅಪ್ಪ ಅಂತ ಕರೀತಾಳೆ ಅನ್ನೋ ನಂಬಿಕೆನೇ ನಾನು ಕಳ್ಕೊಂಡ್ಬಿಟ್ಟಿದ್ದೆ. ಜೀವನ ಪೂರ್ತಿ ನನ್ನನ್ನು ನನ್ನ ಮಗಳು ಕೊಲೆಗಾರನ ಸ್ಥಾನದಲ್ಲಿ ನೋಡ್ತಾಳೆ, ಅವಳನ್ನು ಯಾವಾಗಲೂ ದ್ವೇಷ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೆ. ಆದರೆ ದೇವರೇ ಬಂದು ಪವಾಡ ಮಾಡಿರೋ ಥರ ಇದೆ ದುರ್ಗಾ. ನನ್ನ ಮಗಳು ಮತ್ತೆ ನನ್ನ ಅಪ್ಪ ಅಂತ ಕರೆದು ನನಗೆ ಪುನರ್ಜನ್ಮ ನೀಡಿದ್ದಾಳೆ. ಈ ಕ್ಷಣಕ್ಕೆ ನನಗೆ ಎಷ್ಟು ಹಂಬಲಿಸ್ತಾ ಇದ್ದೆ ಗೊತ್ತಾ ದುರ್ಗಾ?